ವೆಲ್ಕಮ್ ಬ್ಯಾಕ್ ಟು ರಾಣಿಗೌಡ ಲಾಕ್ಸ್. ಏನು ಸ್ಪೆಷಲ್ ಅಂತ ಅಂದರೆ ಸಡನ್ನಾಗಿ ಪ್ಲ್ಯಾನ್ ಆಯ್ತು ನಮ್ಮನೇಲಿ. ಏನು ದೇವಸ್ಥಾನಕ್ಕೆ ಹೋಗೋಣ ಅಂತ, ಅದು ನಂದಿ ಬಸವೇಶ್ವರ ಸ್ವಾಮಿ ಟೆಂಪಲ್ಗೆ ಹೋಗೋಣ ಅಂತ ಸಡನ್ ಪ್ಲ್ಯಾನ್ ಮಾಡೋದು ಸೋಮವಾರ. ಅದು ಸೋಮವಾರನೇ ಓಪನ್ ಆಗೋದ್ರಿಂದ ಇವತ್ತು ಹೇಗಿದ್ದು ಸೋಮವಾರ ಅಲ್ವಾ, ಸರಿ ಆಯಿತು ಹೋಗಿ ರೆಡಿ ಆಗೋಣ ಬೇಗ ಅಂತ ಹೋಗ್ತಾ ಇದೆ. ಯಾಕೆ ಕರಿತವನೆ ಅಂತ ಈಚೆ ಹೋಗಿ ನೋಡಿದೆ, ಅವ್ವ ಎಳೆ ರಂಗೋಲಿ ಬಿಡ್ತಾರೆ, ಕೈಲಿ ಸಾಕಾಗಿ ಬಿಡ್ತಾರೆ ಮಾತ್ರ. ಒಂದ್ಸತಿ ಅವ್ರು ಬಿಡ್ಬೇಕಾದ್ರೆ ವೀಡಿಯೋ ಮಾಡಿ ತೋರಿಸ್ತೀನಿ, ಅಷ್ಟು ವೀಡಿಯೋ ಮಾಡಬೇಕಿತ್ತಂತೆ. ಸರಿ ಆಯ್ತು ಬಾ ಇಟ್ಕೋತೀನಿ, ನಾನು ವೀಡಿಯೋ ಮಾಡ್ಕೊಂಡು ಹೆಂಗೆ ಬೇಕು ಮಾಡ್ಕೊ ಅಂತ ಕೇಳಿದೆ. ಸರಿ ಆಯಿತು ನೀನು ಇಟ್ಕೊ, ನಾನು ವೀಡಿಯೋ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನಾನು ಇಟ್ಕೋದೆ. ಅವ್ನು ಹೆಂಗೆ ಬೇಕು ಹಂಗೆಲ್ಲ ವೀಡಿಯೋ ಮಾಡಿಕೊಂಡು ಸರಿ ಆಯಿತು ಇವಾಗ ಕಟಾಕ್ಬಿಟ್ಟು ಮನೆ ಒಳಗಡೆ ರೆಡಿ ಆಗೋಣ ಅಂತ ಹೋಗ್ತಿದ್ದೆ. ನಾನು ಬರೋಷ್ಟೊತ್ತಿಗೆ ಆಲೆ ಪೂಜೆಗೆ ರೆಡಿ ಮಾಡಿ ಅಲಂಕಾರ ಮಾಡಿ ಪೂಜೆ ಕೂಡ ಮಾಡಿದರು. ನಮ್ಮನೇಲಿ ಮಾತ್ರ ಸಖತ್ತಾಗಿ ಅಲಂಕಾರ ಮಾಡಿ ಪೂಜೆ ಕೂಡ ಚೆನ್ನಾಗೇ ಮಾಡ್ತಾರೆ. ನಮ್ಮನೆ ದೇವರಿದೆ, ಕರಡಿಗುಚ್ಚಮ್ಮ ದೇವಿ ಹಾಗೂ ಗುಡ್ಡದ ರಂಗನಾಥ ಸ್ವಾಮಿ. ಆಲ್ರೆಡಿ ಟೈಮ್ ಆಗಿದೆ ಅಂತ ರೆಡಿ ಆಗೋಣ ಅಂತ ಹೋದೆ. ಎಲ್ಲರೂ ರೆಡಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಫುಲ್ ಫ್ಯಾಮಿಲಿ ಹೋಗ್ತಾ ಇದ್ವಿ. ಆದರೆ ಇಬ್ಬರು ಮಿಸ್ಸಿಂಗ್ ಆಗೋರೆ, ಅಪ್ಪ ಮತ್ತು ಅಣ್ಣ. ಅಣ್ಣಂಗೆ ಕೆಲಸ ಇರೋದ್ರಿಂದ ಫಸ್ಟ್ ಶಿಫ್ಟ್ ಕೆಲಸ ಇತ್ತು, ಅವ್ನು ಬರೋಕ್ಕಾಗಲಿಲ್ಲ. ಅಪ್ಪನೂ ಮನೆ ಹತ್ರ ಹಿಡ್ಕೊಂಡು ಬರಲಿಲ್ಲ. ಇದೇ ನೋಡಿ ನಂದಿ ಬಸವೇಶ್ವರ ಸ್ವಾಮಿ ದೇವಾಲಯ, ಚಿಕ್ಕಂಗನಹಳ್ಳಿಲಿರೋದು. ದೇವಸ್ಥಾನಕ್ಕೆ ಬಂದು ರೀಚ್ ಅದು, ಜನ ಸ್ವಲ್ಪ ಜಾಸ್ತಿನೇ ಇದ್ದರು. ಈಗ ಒಳಗಡೆ ಹೋಗೋಣ ಅಂತ ಹೋಗ್ತಿದ್ದು. ಒಳಗಡೆ ಸಿಕ್ಕಾಪಟ್ಟೆ ರಶ್ ಇತ್ತು, ಹಾಗಾಗಿ ವೀಡಿಯೋ ಮಾಡೋಕ್ಕಿಲ್ಲ, ದೇವ್ರು ಮಾತ್ರ ತೋರಿಸ್ದೆ. ಹಾಗೆ ಈಚೆ ಕಡೆ ಬಂದು ಬಸವಣ್ಣ ಇತ್ತು, ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಹೋಗ್ತಾಯಿದ್ದೀವಿ. ಅಣ್ಣನಿಗೆ ಸೆಕೆಂಡ್ ಶಿಫ್ಟ್ ಕೆಲಸ ಇದೆ, ಹಾಗಾಗಿ ಮನೆಗೆ ಹೋಗ್ತಾ ಇದ್ದೀವಿ ಬೇಗನೆ. ಕಾರ್ನ ಸ್ವಲ್ಪ ಸೈಡ್ಗೆ ಹಾಕ್ಬಿಟ್ಟು, ಬೆಳಗ್ಗೆ ಯಾರು ಟಿಫನ್ ಮಾಡಿಲ್ಲ ಅಂತ ಏನೋ ತಿಂತೀನಿ ಅಂದ್ಬಿಟ್ಟು ಅಣ್ಣ ಅದಕ್ಕೆ ಬೇಕ್ರಿ ಹತ್ರ ಹೋದರು. ನಾವು ಅಲ್ಲಿ ಅಂಗಡಿ ಇಕ್ಕಿದ್ರು, ಕಡಲೆಪುರಿ ಚೋಚೋ ಎಲ್ಲ ತೊಗೊಂಡು ಬಂದು ಇವಳು ಕಾರಲ್ಲೆಲ್ಲ ಕಡಲೆಪುರಿ ತಿನ್ಕೊಂಡು ಚೆಲ್ತಾ ಕೂತವಳೆ. ಒಂದು ವರ್ಷ ಎಷ್ಟು ತರಲೆ ಮಾಡ್ತಾಳೆ, ಸಿಕ್ಕಾಪಟ್ಟೆ ತರಲೆ. ಏನಾರಾಗಲಿ ಅಂಡೋದು ತಿನ್ನೋದು. ಅಣ್ಣವ್ರು ಏನು ತೊಗೋತವ್ರು ಇನ್ನೂ ಬರಲೇ ಇಲ್ಲ. ಏನೋ ಇವ್ರು ಅಂಗಡಿಯೇ ತೊಗೊಬೋದವ್ರು ಅನಿಸ್ತೈತೆ. ಕೊನೆಗೂ ಬಂದರು, ಐಸ್ ಕ್ರೀಮ್ ಎಲ್ಲ ತೊಗೊಂಡು. ಅಣ್ಣಂಗೆ ಬೇರೆ ಟೈಮ್ ಆಗುತ್ತಲ್ವಾ, ಫಾಸ್ಟಾಗಿ ಇವತ್ತೇ ಫಸ್ಟ್ ಟೈಮ್ 60 ಮೇಲೆ ಓಡಿಸ್ತಾ ಇರೋದವನು. ಎಲ್ಲರೂ ಐಸ್ ಕ್ರೀಮ್ ತಿನ್ಕೊಂಡು ಹೋಗೋದು. ಇವಳು ನಮಗೆ ಗುರಾಯಿಸಲು ಕೊಟ್ಟಿಲ್ಲ ಅಂತ ನೆಕ್ಸ್ಟ್ ಮನೆಗೆ ಬಂದು ನಾನು ಮಾಡಿ ಮರಿ ಹಾಕಿತ್ತು, ಒಂದೇ ಒಂದು ಮರಿ ಹಾಕಿತ್ತು, ಅದು ಹೆಣ್ಮರಿ ಹಾಕಿತ್ತು. ಎಷ್ಟು ಕ್ಯೂಟ್ ಆಗೈತೆ. ಅವ್ರ ಅಮ್ಮನ ಬಿಟ್ಟು ಎಲ್ಲೂ ಹೋಗ್ತಾನೆ ಇಲ್ಲ. ಇನ್ನು ನಮ್ಮಮ್ಮ ಏನು ಮಾಡ್ತಾಳೆ ಅಂತ ಒಳಗಡೆ ನೋಡೋಣ ಅಂತ ಬಂದೆ. ಅವರಮ್ಮ ಅಲ್ಲಿ ಡ್ರೆಸ್ ಚೇಂಜ್ ಮಾಡಿ ಆಟ ಸಾಮಾನು ಎಲ್ಲ ಆಟ ಆಡಲಿ ಅಂತ ಅವರಮ್ಮ ಪಾಪ ಮುಂದೆಲ್ಲ ಗುಡ್ಡೆ ಹಾಕವ್ರೆ. ಅವಳು ಯಾವ ಜೊತೆ ಆಟ ಆಡಿ ಅಂದ್ಬಿಟ್ಟು ಎಲ್ಲ ಮುಟ್ಕೊಂಡು ಆಟ ಆಡ್ತವಳೆ. ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಈಗ ಅವ್ರು ಚಿಕ್ಕಪ್ಪನ ರೂಮ್ಗೆ ಹೋಗ್ಬಿಟ್ಟು ಹೆಡ್ ಕ್ಯಾಪ್ ಹಾಕೊಬಂದು ಏನೇನೋ ಚಕ್ಲಿ ಕೈಲಿ 2 ಚಕ್ಲಿ ಇಟ್ಕೊಂಡವಳೆ, 2 ಕೈಲೂ ಓಡಾಡ್ಕೊಂಡು ಆಟ ಆಡ್ಕೊಂಡು ಅವಳೆ ಮಾತ್ರ. ತರಲೆ ಅಂದರೆ ಸಿಕ್ಕಾಪಟ್ಟಿಲ್ಲ, ಏನಾರು ಸಿಕ್ಕಿ ತಿನ್ನೋದು, ಏನಾರು ವಸ್ತು ಮುಡಿದ್ರೆ ಹಾಕೋದು, ಇದೇ ಕೆಲಸ ನಮ್ಮ ಪಾಪದ ಮಾತ್ರ. ಬಿಗ್ಲು ಕೆಳಗಡೆ ಈಗ ಸೈಲೆಂಟ್ ಆಗೋದು. ನಾವೇನಾರು ಬೆಳೆಸಿದ್ರು ಅಂತ ತೆಗಿಯೋಳು ರಾಮಾಯಣನ ಊರವ್ರಿಗೆಲ್ಲ ಬರಬೇಕು ಹಂಗೆ ಕಿಡಿಸ್ತಾಳೆ. ಅವಳು ಬಿದ್ದರೆ ಸುಮ್ಮನೆ ಸೈಲೆಂಟ್ ಆಗೋಳೆ.